ಭಾರತದಲ್ಲಿ ಅಮೆರಿಕದ ಮೋಟಾರ್ ಸೈಕಲ್ ತಯಾರಕರಿಗೆ ನಿಜಕ್ಕೂ ಒಳ್ಳೆಯ ದಿನಗಳು ಶುರುವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಸರ್ಕಾರ 800 to 1600 CC ಮತ್ತು ಅದಕ್ಕಿಂತ ದೊಡ್ಡ ಇಂಜಿನ್ ಇರೋ ಬೈಕ್ಗಳಿಗೆ ಯಾವುದೇ ಟ್ಯಾಕ್ಸ್ ಹಾಕಲ್ಲ ಅಂತ ಹೇಳಿದೆ. ಇದರಿಂದ ಯಾರಿಗೆ ಲಾಭ ಅಂತೀರಾ? ಪ್ರತಿಷ್ಠಿತ ಹಾರ್ಲೆ ಡೇವಿಡ್ಸನ್ಗೆ ಕಂಪನಿಗೆ ಇದು ನಿಜಕ್ಕೂ ಒಂದು ದೊಡ್ಡ ಐತಿಹಾಸಿಕ ಹೆಜ್ಜೆ ಅಂತಲೇ ಹೇಳಬೇಕು. ಹೋದ ವರ್ಷ ಸರ್ಕಾರ ಏನು ಮಾಡಿತ್ತು ನೆನಪಿದೆ ಎಲ್ರಿಗೂ. 1600 CC ವರೆಗೆ ದೊಡ್ಡ ಬೈಕ್ಗಳ ಇಂಪೋರ್ಟ್ ಸುಂಕ ಅಂದರೆ ಟ್ಯಾಕ್ಸನ್ನು 50% 40%ಗೆ ಇಳಿಸಿತ್ತು. ಹಾಗೆ 1600 CCಗಿಂತ ದೊಡ್ಡ ಬೈಕ್ಗಳಿಗೆ ಟ್ಯಾಕ್ಸನ್ನು 50% 30%ಗೆ ಇಳಿಸಿತ್ತು. ಆದರೆ ಈಗ ಈ ಹೊಸ ಒಪ್ಪಂದದ ಪ್ರಕಾರ ಕೆಲವಕ್ಕೆ ಸುಂಕನೇ ಇರಲ್ಲ ಅಂತ ಹೇಳಿದ್ದಾರೆ. ನಿಜಕ್ಕೂ ಸಖತ್ ಖುಷಿಯಾಗೋ ಸುದ್ದಿ. ಇನ್ನು ಮುಂದೆ ರಸ್ತೆಗಳಲ್ಲಿ ಮತ್ತಷ್ಟು ಹಾರ್ಲೆ ಬೈಕ್ಗಳನ್ನ ನೀವು ಅಧಿಪತಿಗಳಾಗೋದನ್ನು ನೋಡ್ಬೋದು. ಭಾರತ ಮತ್ತು ಅಮೆರಿಕ ಮಧ್ಯೆ ಒಂದು ತಾತ್ಕಾಲಿಕ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕೋಕ್ಕೆ ಸಿದ್ಧತೆ ನಡೀತಿದೆ. ಮಾರ್ಚ್ ಮಧ್ಯದೊಳಗಡೆ ಇದು ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಪ್ಪಂದ ಜಾರಿಗೆ ಬಂದ ತಕ್ಷಣ ಈ ಸುಂಕ ರದ್ದುಗೊಳ್ಳುತ್ತೆ ಅಂತ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ಹಾರ್ಲೆ ಡೇವಿಡ್ಸನ್ ಪ್ರೇಮಿಗಳಿಗೆ ಹಬ್ಬ ಶುರುವಾಗುತ್ತೆ. ನಮ್ಮ ದೇಶದಲ್ಲಿ ದೊಡ್ಡ ದುಬಾರಿ ಬೈಕ್ಗಳ ಮಾರುಕಟ್ಟೆ ಇನ್ನೂ ಚಿಕ್ಕದು ಅನ್ನೋದು ನಿಜ. ಅಮೇರಿಕಾದ ಕಂಪನಿಗಳ ಪಾಲು ಅದರಲ್ಲೂ ತುಂಬ ಕಡಿಮೆ ಇತ್ತು. ಆದರೆ ಈಗ ಈ ಬದಲಾವಣೆಯಿಂದ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗುವಂಥ ನಿರೀಕ್ಷೆ ಇದೆ. ಹಾರ್ಲೆ ಡೇವಿಡ್ಸನ್ ಬೈಕ್ಗಳಂತೂ ಇನ್ನು ಮುಂದೆ ಹೆಚ್ಚು ಜನರಿಗೆ ಕೈಗೆಟುಕುವ ರೀತಿ ಸಿಗ್ಬೋದು ಅಂತ ಅನ್ಕೋಬೋದು. ನಿಮಗೆ ನೆನಪಿರ್ಬೋದು, 2020 ಅಕ್ಟೋಬರ್ನಲ್ಲಿ ಹೀರೋ ಮೋಟೋಕಾರ್ಪ್ ಮತ್ತು ಹಾರ್ಲೆ ಡೇವಿಡ್ಸನ್ ಒಂದಾಗಿತ್ತು. ಭಾರತದಲ್ಲಿ ಹಾರ್ಲೆ ಡೇವಿಡ್ಸನ್ ಬ್ರ್ಯಾಂಡ್ನ ಅಡಿಯಲ್ಲಿ ಹೊಸ ಪ್ರೀಮಿಯಂ ಬೈಕ್ಗಳನ್ನು ಹೀರೋ ಮೋಟರ್ಸ್ ತಯಾರಿಸಿ ಮಾರಾಟ ಮಾಡ್ತಾಯಿದ್ರು. ಹಾರ್ಲೆ ಬೈಕ್ಗಳ ಸರ್ವಿಸ್ ಮತ್ತು ಸ್ಪೇರ್ ಪಾರ್ಟ್ಸ್ ಜವಾಬ್ದಾರಿಯನ್ನು ಹೀರೋ ಮೋಟೋಕಾರ್ಪ್ಗೆ ಕೊಟ್ಟಿದ್ದರು. ಈ ಜಾಯಿಂಟ್ ವೆಂಚರ್ ಇನ್ನೂ ಬಲಗೊಳ್ಳುತ್ತೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಇನ್ನು ಈ ವ್ಯಾಪಾರ ಒಪ್ಪಂದದಲ್ಲಿ ಇನ್ನೊಂದು ವಿಷಯ ಇದೆ ಕೇಳಿ. ಭಾರತ ಅಮೆರಿಕದ ಕಾರ್ಗಳ ಆಮದಿನ ಮೇಲೂ ಸುಂಕ ರಿಯಾಯಿತಿಗಳನ್ನು ನೀಡುತ್ತೆ. ಅಂದರೆ 2500 CC ಮತ್ತು ಅದಕ್ಕಿಂತ ದೊಡ್ಡ ಡೀಸೆಲ್ ಇಂಜಿನ್, ಹಾಗೆ 3000 CC ಮತ್ತು ಅದಕ್ಕಿಂತ ದೊಡ್ಡ ಪೆಟ್ರೋಲ್ ಇಂಜಿನ್ ಕಾರ್ಗಳ ಮೇಲೆ ಇಂಪೋರ್ಟ್ ಅನುಕೂಲ ಆಗುತ್ತೆ. ಇದರ ಜೊತೆಗೆ ಅಮೆರಿಕ ಕೂಡ ಭಾರತದಿಂದ ಆಮದು ಮಾಡಿಕೊಳ್ಳೋ ಕೆಲವು ಆಟೋ ಭಾಗಗಳು ಅಂದರೆ ಸ್ಪೇರ್ ಪಾರ್ಟ್ಸ್ ಮೇಲೆ ಸುಂಕ ತೆಗೆದು ಹಾಕ್ತಾ ಇದೆ. ಒಂದಷ್ಟು ಸ್ಪೇರ್ ಪಾರ್ಟ್ಸ್ ಮೇಲೆ 18% ಟ್ಯಾಕ್ಸ್ ಹಾಗೆ ಇರುತ್ತೆ ಅಂತ ಮಾಹಿತಿ ಇದೆ. ಇದನ್ನೆಲ್ಲ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇಂಡಿಯಾ ಮತ್ತು ಅಮೆರಿಕ ನಡುವೆ ಆಟೋಮೊಬೈಲ್ ಇಂಡಸ್ಟ್ರಿ ತುಂಬ ಬೂಮ್ ಆಗುತ್ತೆ ಅನ್ನಿಸ್ತಾ ಇದೆ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.